ನೋಡ್ರಿ ನಮ್ಮ ಮಹಾರಾಜರು ಎಷ್ಟೆಲ್ಲ ತಲೆ ಸ್ವಾಮಿ ವಿವೇಕಾನಂದರು 10ನೇ ಚಾಮರಾಜ ಒಡೆಯರು ನೋಡೋಕೆ ಬಂದಾಗ ಮೈಸೂರಲ್ಲಿ 2 ವಾರ ಇರ್ತಾರೆ. ಸ್ವಾಮಿ ಕೇಳ್ತಾರೆ, ಮಹಾರಾಜ ನಿಮ್ಮೊಂದು ಮಾತು ಕೇಳ್ತೀನಿ, ಹೆಂಗೆ ನೀವು ಇದನ್ನ ಮೇಲ್ವರ್ಗನೆಲ್ಲ ಎದುರಾಕೊಂಡು ಇವ್ರನ್ನೆಲ್ಲ ಇದನ್ನೆಲ್ಲ ಒಳಗೆ ಸೇರಿಸ್ಕೊಂಬಿಟ್ರಲ್ಲಪ್ಪ ನೀವು ಅರಮನೆ ಒಳಗೆ ಹೆಂಗಪ್ಪ ಅಂತ ಕೇಳ್ತಾರೆ. ಆಗ ಮಹಾರಾಜರು, ಸ್ವಾಮಿ ನನ್ನನ್ನು ಹೇಳ್ತೀರಿ, ನೀವು ಹೆಂಗೆ ಮಾಡ್ತಾ ಇದ್ದೀರಿ ಕ್ರಾಂತಿಕಾರಿಯಾಗಿ ಭಾಷಣ, ನಿಮಗೂ ಇದೇ ಥರ ಥ್ರೆಟ್ ಇದೆಯಲ್ಲ ಅಂತ ಕೇಳ್ತಾರೆ. ಒಬ್ರಿಗೆ 29 ವರ್ಷ, ಒಬ್ಬರು 31 ವರ್ಷ. ಆಗ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಜವಾಬ್ದಾರಿ. ಸ್ವಾಮಿ ವಿವೇಕಾನಂದರೇನು ಕಡಿಮೆ ಜವಾಬ್ದಾರಿ ಇಟ್ಕೊಂಡಿದ್ದಾನೆ ಅಲ್ವಾ? ಇವ್ರೇನು ಚಾಮರಾಜ ಒಡೆಯರ್ಗೇನು ಕಡಿಮೆ ಜವಾಬ್ದಾರಿ ಇತ್ತೆ? ಹೇಗೆ ನಮ್ಮನ್ನು ಅವರು ರೂಪಿಸಿದ್ರು. ಇನ್ ರಿಟರ್ನ್ ಅವ್ರು ನಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡೋರು? ನಥಿಂಗ್ ಇನ್ ರಿಟರ್ನ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಮೈಸೂರಿನಲ್ಲಿ ಹುಟ್ಟಿ ಕಣ್ಣನ್ನು ತೆರೆದು ಅಂಬೆಗಾಲಿಟ್ಟು ಹೊಸಲು ದಾಟಿದಾಗ ನನ್ನ ಮುಂದೆ 200 ಅಡಿ ಅಗಲದ ರಸ್ತೆ ಇತ್ತು, ಕೃಷ್ಣರಾಜ ಬುಲೆವಾರ್ಡ್ ರಸ್ತೆ. 200 ಅಡಿ ಅಗಲದ ರಸ್ತೆ. ಹಾಂ, ಹುಡುಗಾಟದ ಮಾತಾಯ್ತಾ? ಮಧ್ಯ ರಸ್ತೆ, ಆ ಕಡೆ ಪಾರ್ಕು, ಈ ಕಡೆ ಪಾರ್ಕು, ಪುನರ್ ರಸ್ತೆ, ಆ ಕಡೆ ಪಾರ್ಕ್. ಹೆಂಗೆ? ಎಂಥ ವೈಭವ ನಮ್ಮದು, ಎಂಥ ಬಾಲ್ಯ ನಮ್ಮದು. ಅನ್ಬೀಟಬಲ್, ಅನ್ಬಿಲೀವಬಲ್ ಬಾಲ್ಯ. ನೀವು 200 ಕೋಟಿ ಕೊಟ್ಟರು ಇಂಥ ಬಾಲ್ಯ ಇನ್ನೊಮ್ಮೆ ಪಡೆಯಲಾರಿರಿ. ನಾವು ಮೈಸೂರು ಜನ ರೋಡ್ ನೋಡ್ಕೊಂಡು ಗಾಡಿ ಓಡಿಸಲ್ಲ, ಪಕ್ಕ ಬಿಲ್ಡಿಂಗ್ ನೋಡಿ. ಯಾಕೆಂದರೆ ಜನನೇ ಇರ್ತಿರ್ಲಿಲ್ಲ ಆವಾಗ. ವಿ ಆರ್ ಸೋ ಕಾನ್ಫಿಡೆಂಟ್ ಆಫ್ ಅವರ್ ಸ್ಟ್ರೀಟ್ಸ್. ವಿ ಆರ್ ಸೋ, ಒಂದು ಹಳ್ಳ ಇಲ್ಲ, ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ಲ, ಸಮತಟ್ಟಾದ ವಿಶಾಲವಾದಂಥ. ಇಟ್ ಅಪ್ಲೈಸ್ ಟು ಬೆಂಗಳೂರು ಆಲ್ಸೋ. ಎಂಥ ರಸ್ತೆಗಳು, ವಿಶಾಲವಾದ ರಸ್ತೆಗಳು, ತುಂಬಿ ನಿಂತ ಕೆರೆಗಳು, ವೈಭವೋಪೇತವಾದಂಥ ಭವನಗಳು.